ರಜೆ ಇದೆ ಆಫೀಸಿಗೆ. ಸೊ ನನ್ನ ಫ್ರೆಂಡ್ ಹೌಸ್ ವಾರ್ಮಿಂಗ್ ಇದೆ, ಸೊ ರೆಡಿ ಆಗ್ತಾ ಇದ್ದೇನೆ. ಸೊ ಇವಾಗಲೇ ಲೇಟ್ ಆಯಿತು, ಕುಂದಾಪುರಕ್ಕೆ ಹೋಗಬೇಕು. ಲೆಟ್ಸ್ ಸಿ ಎಷ್ಟೊತ್ತಾಗುತ್ತೆ ಅಂತ. ಸೊ ನಾನು ಆ್ಯನಿವರ್ಸರಿ ಸೀರೆ ಉಟ್ಟಿದ್ದೇನೆ, ಸೆಕೆಂಡ್ ಆ್ಯನಿವರ್ಸರಿ. Lakme best kajal. So you can see how good it is. So next, mascara. So you can see the difference. See the volume. Done. So finally ನನ್ನ current favorite Tipsy Beauty. ಸೊ ಇದು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಒಂದ್ಸಲ. ಸೊ ಯು ಕ್ಯಾನ್ ಸಿ ದ ನಾಬ್. ಸೊ ಯು ಕ್ಯಾನ್ ಸಿ best lipstick ever. So earring, one of my favorite earring. So ಈಗ ಸೊ ಇದು ಚೆನ್ನಾಗಿದೆ ನೋಡಿ. ಸೊ ಈ ಸ್ಯಾರಿಗೆ ಪರ್ಫೆಕ್ಟ್ ಮ್ಯಾಚ್. ಸೊ ಈಗ ಫೈನಲ್ ಟಚ್. Baba, into this way. So, ಈಗ ಬ್ಯಾಂಗಲ್, this bangle. And lastly, watch. So, kumkuma. So lastly, perfume.
ಆಯ್ತು. ಇವರು ಈ ಡ್ರೆಸ್ ಹಾಕಿದ್ದಾರೆ, ಬರ್ಡೇ ಡ್ರೆಸ್. ನನ್ನದು ಆ್ಯನಿವರ್ಸರಿ ಸ್ಯಾರಿ. ಹೇಗೆ ಕಾಣ್ತೀವಿ ನಾವಿಬ್ಬರು ಹೇಳಿ ಆಯಿತಾ? ಕಮೆಂಟ್ ಮಾಡಿ. ಹೋಗುವ ಸರಿ, ಬಾಯ್. ಸೊ ನನ್ನ ಫ್ರೆಂಡ್ ಗೃಹ ಪ್ರವೇಶ ಇರೋದ್ರಿಂದ ಏನು ಗಿಫ್ಟ್ ಕೊಡೋದು ಅಂತ ನಮ್ಮಿಬ್ರದ್ದು ಒಂದು ಹಾಫ್ ಆನ್ ಅವರ್ ಡಿಸ್ಕಷನ್ನೇ ಆಯಿತು. ಸೊ ಆಮೇಲೆ ಹಸ್ಬೆಂಡ್ ಹೇಳಿದರು, ಏನಾದರೂ ಫೋಟೋ ಫ್ರೇಮ್ ಕೊಡೋಣ ದೇವರದ್ದು ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಆಭರಣಕ್ಕೆ ಹೋಗಿ ಸ್ವಲ್ಪ ನೋಡಿದ್ವಿ, ಚೆನ್ನಾಗಿರೋದು ನೋಡಿ ಒಂದು ಗಿಫ್ಟ್ನ ತಗೊಂಡ್ವಿ. ಸೊ ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಕೆಳಗಡೆ, ಅಂತೂ ಲೇಟ್ ಆಯಿತು. ಸೊ ಹೊರಡ್ತಾ ಇದ್ದೀವಿ ಇವಾಗ. ಸೊ ಡೀಸೆಲ್ ಎಲ್ಲ ಹಾಕೊಂಡು ಇವಾಗ ಹೊರಟ್ವಿ. ಎಷ್ಟು ಚಂದ ಉಂಟಲ್ಲ, ಕಟ್ಟಿಲ್ಲಮ್ಮ. ಆಭರಣ ಅವರದ್ದು ಪ್ಯಾಕೇಜ್ ಕೂಡ ಚಂದ ಇದೆ. ನಮ್ಮ ನೇಬರ್ ಎಂ ಗಣೇಶ್, ಮ್ಯಾಂಗ್ಳೂರ್. ಸೊ ಫೈನಲಿ ಅವರ ಗೃಹ ಪ್ರವೇಶಕ್ಕೆ ರೀಚ್ ಆದ್ವಿ. 3.5 ಅವರ್ಸ್ ಜರ್ನಿ ಇತ್ತು, ಲಾಂಗ್ ಜರ್ನಿ. ಸೊ ತುಂಬಾ ಸುಸ್ತಾಯಿತು. ಸೊ ನಾನು ಅಲ್ಲೆಲ್ಲ ವಿಡಿಯೋ ಎಲ್ಲ ಮಾಡಲಿಲ್ಲ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ತುಂಬ ಜನ ಸೇರಿರೋ ಅಲ್ಲಿ ವಿಡಿಯೋ ಮಾಡೋದು. ಅದು ಕೆಲವರಿಗೆ ಇಷ್ಟ ಆಗಲ್ಲ, ಕೆಲವರಿಗೆ ಇಷ್ಟ ಆಗುತ್ತೆ. ಸೊ ನಾನು ಅಷ್ಟು ವಿಡಿಯೋ ರೆಕಾರ್ಡ್ ಮಾಡಿ ಹಾಕೋದಿಲ್ಲ. ಸೊ ಅಲ್ಲಿ ನಾನು ವಿಡಿಯೋ ಮಾಡಿಲ್ಲ, ಒಂದು ಫೋಟೋ ಕ್ಲಿಕ್ ಮಾಡಿದ್ದೆ. ಸೊ ಅದನ್ನೇ ಆ್ಯಡ್ ಮಾಡಿದೆ. ಸೊ ಅಲ್ಲೇ ಮುಂದೆ ಹೋಗುವಾಗ ಮರವಂತೆ ಬೀಚ್ ಸಿಗುತ್ತೆ. ಸೊ ಅದನ್ನ ನೋಡಿ ಆಮೇಲೆ ನಾವು ಮ್ಯಾಂಗ್ಳೂರ್ಗೆ ರಿಟರ್ನ್ ಆದ್ವಿ. ಹಸ್ಬೆಂಡ್‌ಗೆ ತುಂಬಾ ಜ್ವರ ಇತ್ತು. ಬಟ್ ಆದ್ರೂನು ನನ್ ಜೊತೆ ಬಂದ್ರು. ಯಾಕಂದ್ರೆ 1 ಮಂತ್ ಮುಂಚೆನೆ ಅವರನ್ನ ಬುಕ್ ಮಾಡಿದ್ದೆ ನಾನು. ಈ ದಿನ ಹೋಗೋದಕ್ಕಿದೆ ರೆಡಿ ಆಗಿ ಅಂತ. ಸೊ ಹೋಗ್ಲಿಲ್ಲ ಅಂದ್ರೂ ಸರಿ ಆಗೋದಿಲ್ಲ. ಸೊ ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ. ಆಹ್, ತುಂಬಾನೇ ಚೆನ್ನಾಗಿತ್ತು ಇವ್ರ ಜೊತೆ ಆ ಹೊ ಸ್ವಲ್ಪ ಜರ್ನಿ ಮಾಡಿ ಬಂದಿರೋದು. ಅಂದ್ರೆ ನಾವಿಬ್ರೂನು ತುಂಬಾನೇ ಬ್ಯುಸಿ ಆಗಿರ್ತೀವಿ ಎವ್ರಿ ಡೇ. ಸೊ
ಈ ವೀಕಲ್ಲಿ ಒಂದು ದಿನ ಸಿಗೋದು ಈ ಥರ ಸ್ಪೆಂಡ್ ಮಾಡಿದ್ವಿ ಅಂತ. ಸೊ ಇತ್ತೆ ನಮ್ಮ ಉದ್ಯವರ ಗೊತ್ತಾ ಒಂಜಿ ಮಸಾಲ ಚಾಯ್ ಬರ್ಕವ ಅಲ್ವಾ? ಎಲ್ಲಿದ್ದೀರಾ? ಉದ್ಯಾವರ ಶಿವಸಾಗರ್ ಉದ್ಯಾವರ. ಅವ್ರು ಮಾತಾಡೋ ಮೂಡಲ್ಲಿಲ್ಲ, ಜ್ವರ ಬರ್ತಾ ಉಂಟು. ನನ್ನ ಹಠಕ್ಕೆ ಬಂದದ್ದು ನನ್ನ ಜೊತೆ ಅಲ್ಲ. ನಮ್ಮ ಬಾಸು ಮೂಡಲಿಲ್ಲ. ಟೀ ಬಂತು, ಟೀ ಬಂತು, ಕುಡೀರಿ. ಮಸಾಲೆ ಟೀ ಒಳ್ಳೆ ಇರ್ತದೆ, ಅದಕ್ಕೆ ಮಸಾಲೆ ಟೀ ಕುಡಿದು ಹೋಗುವ ಅಂತ ಬಂತು. ತುಂಬ ಬಿಸಿ ಇದೆ guys. ಶಿವಸಾಗರ್ ಅಂದರೆ ಇದೆ ಹೋಟೆಲು, ರೋಡ್ ಸೈಡಲ್ಲೇ ಇದೆ. ಪ್ಲೇಸ್ ಉದ್ಯಾವರ ಅಲ್ಲ? ಉದ್ಯಾವರ. ವಿಸಿಟ್ ಮಾಡಿ. ಮತ್ತೆ ನಾನೊಂದು ಸ್ಪೆಷಲ್ ಐಟಮ್ ತಗೊಂಡಿದ್ದೇನೆ. ಏನಂದರೆ ನೋಡಿ, ಬೀಡ. ಇದರಲ್ಲಿ ಇದೆಲ್ಲ ಹಾಕೋದಿಲ್ಲ, ತಂಬಾಕೆಲ್ಲ ಹಾಕೋದಿಲ್ಲ, ಖಾಲಿ ಸ್ವೀಟ್ ಬೀಡ. ಸುಮ್ಮನೆ ಎಲ್ಲ ಹಾಕಿದ್ದಾರೆ ಅದಕ್ಕೆ, ಎಂತ ಹಾಕಲಿಲ್ಲ, ಅವೆಲ್ಲ ತಿನ್ನೋದಿಲ್ಲ. ಸೊ ಇದ್ರೆ ಭಾರಿ ಇಷ್ಟ ನನಗೆ. ಹೋಟೆಲ್ಗೆ ಹೋದರೆ ಇದನ್ನು ತಗೋಬೇಕು, ಅಲ್ಲಿ ಇದ್ದರೆ ಸ್ವೀಟ್ ಬೀಡ. ಇಲ್ಲಿ ಹೊರಗಡೆನೇ ಇದೆ ಒಂದು ಸಣ್ಣ ಶಾಪ್, ಸೊ ಅಲ್ಲಿ ತಗೊಂಡೆ. ಎಸ್, ನಮ್ಮ ಕೈಗೆ ಕಾಯ್ತಾ ಇದ್ದದ್ದು. ಖಾಲಿ ಖಾಲಿ ಖಾಲಿ. ಸೊ ಫೈನಲಿ ಕುಂದಾಪುರಿಂದ ಉಡುಪಿಗೆ ಬಂದು ಈಗ ಪಡುಬಿದ್ರಿ ಬಂದು ಯಜಮಾಡಿ ಟೋಲಲ್ಲಿ ಪಾಸ್ ಆಗ್ತಾ ಇದ್ದೇವೆ. ಸುಸ್ತಾಗಿ ಹೋಯ್ತು, ಒಂದು ಬೆಳಿಗ್ಗೆ ಹೊರಟಿದ್ದೇವೆ. ಮಳೆ ಬರುವ ಲಕ್ಷಣಗಳು ಇವೆ ಅಲ್ಲ? ಪಾಪ ನನ್ನ ಗಂಡನಿಗೆ ಸಹ ಜ್ವರ ಬರ್ತಾ ಉಂಟು. ಥ್ಯಾಂಕ್ ಯು ನನ್ನನ್ನು ಕರ್ಕೊಂಡು ಬಂದದಕ್ಕೆ. ಪಾಪ. ಎಸ್, ಮ್ಯಾಂಗ್ಳೂರಲ್ಲಿ ಮಳೆ ಬಂತು. ಈ ವರ್ಷದ ಫಸ್ಟ್ ಮಳೆ ಅಲ್ಲ, ಕಾರಲ್ಲಿ ಹೋಗ್ಲಿಕ್ಕೆ. ಕಾರಲ್ಲಿ ಹೋಗುವಾಗ ಮನೆಯಲ್ಲಿರೋದು ಬರ್ತದೆ. ಪಾಪ ಕೆಲವು ಜನ ನಡ್ಕೊಂಡು ಹೋಗ್ತಿದ್ದಾರೆ, ಗೊತ್ತಿರ್ತಿಲ್ಲ ಮಳೆ ಬರ್ತದೆ ಅಂತ. ಏನು ಕಾಣ್ತಾ ಇಲ್ಲ. ನ್ಯೂಸಲ್ಲಿ ಬರ್ತದೆ ಮಂಗಳೂರಿನಲ್ಲಿ ವರುಣನ ಆರ್ಭಟ. ಮಂಗಳೂರಿನಲ್ಲಿ ವರುಣನ ಆರ್ಭಟ ಮಾಡಿ ಅಲ್ಲ, ನೀವೇನಂತೀರಾ? ಮಂಗಳೂರಿನಲ್ಲಿ ವರುಣನ ಆರ್ಭಟ. ಹೇಗೂ ಉಂಟೆ ನೀರು ಕೊಡ್ತಾ ಪೂಜೆ. ಅಂದ್ರೆ ಯಾವ ತರ ಅಂದ್ರೆ ಅವ್ರು ಇಲ್ಲಿ ತನಕ ಮಳೆನೇ ನೋಡ್ಲಿಲ್ಲ, ಮಳೆ ಆರ್ಭಟ ಆ ಥರ. ಸೊ ಇದಾಗಿತ್ತು ನಮ್ಮ ಈ ದಿನದ ವ್ಲಾಗ್. ನನ್ನ ಫ್ರೆಂಡ್ ಹೌಸ್ ವಾರ್ಮಿಂಗಿಗೆ ಹೋಗಿದ್ವಿ, ತುಂಬಾ ಖುಷಿ ಆಯಿತು ಇಬ್ಬರಿಗೂ ಕೂಡ. ಅವಳಿಗೆ ಸಹ ಖುಷಿ ಆಯಿತು. ಅವಳು ಹೇಳ್ತಾ ಇದ್ದು ನೀನು ಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ. ಅಂದರೆ ನಮಗೆ ಒಂದು 3.5 ಇದು ಅವರ್
ಅವರ್ಸ್ ಆಗ್ತದೆ ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಅವಳ ಮನೆಗೆ ನಮ್ಮ ಮನೆಯಿಂದ. ಹೋಗಿ ಬಂದ್ವಿ, ಖುಷಿ ಆಯ್ತು ನಮಗೆ ಕೂಡ. ಸೊ ಇದಾಗಿತ್ತು ನಮ್ಮ ಒಂದು ಪುಟ್ಟ ಬ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್. ಬಾಯ್.